ನೀನು ಹುಟ್ಟಿಲ್ಲ, ಅದಕ್ಕೆ ನಿನಗೆ ಒಂದು ಹೆಣ್ಣು ಶೀಲದ ಬೆಲೆ ಗೊತ್ತಿಲ್ಲ. ನೋಡು, ನನ್ನಂತ ಶೀಲವತಿಗೆ ಬಿಟ್ರೆ ನಿನಗೆ ಪುಣ್ಯನಾದ್ರೂ ಬರುತ್ತೆ. ಶೀಲವಂತೆಗೆ ಬೆಲೆ? ಶೀಲವಂತೆ ಎಂದುಕೊಂಡು ಅನೇಕ ಮಿಂಡರ ಜೊತೆ ರಾತ್ರಿ ರಾಣಿರಾಗಿ ಹಣ ಪಡೆದುಕೊಂಡು ಜೀವನ ನಡೆಸುವವರೆಷ್ಟಿಲ್ಲ ಈ ಸಮಾಜದಲ್ಲಿ. ಸ್ವಂತ ಗಂಡನೆ ಹಣಕ್ಕಾಗಿ ತನ್ನ ಹೆಂಡತಿಯ ಶೀಲ ಮಾರುವ ಮೂರ್ಖರೆಷ್ಟಿಲ್ಲ ಈ ಸಮಾಜದಲ್ಲಿ. ಸೀತಾ, ಈಗಿನ ಕಾಲದಲ್ಲಿ ಶೀಲವಂತೆಯಾಗಲು ಹೋದರೆ ಅದು ನಡೆಯಲಾರದು. ಈಗ ಬಾ, ಬೇಗ ಬಾ ನನ್ನ ಮನದರಗಣೆ. ಈ ಮನದರಗಿಣಿಯನ್ನು ಮುಟ್ಟೋದಕ್ಕೆ ಏನಾದ್ರೂ ಒಂದು ಹೆಜ್ಜೆ ಮುಂದೆ ಇಟ್ರೆ ನಾನೇನಾಗ್ತೀನಿ ಗೊತ್ತಾ? ಕೈಯಲ್ಲಿ ಕಡ್ಡ ಹಿಡಿದು ನಿನ್ನ ರುಂಡ ಮುಂಡವನ್ನು ಚೆಂಡಾಡೋ ರಣಕಾಳಿ ನಾನಾಗ್ಬೇಕಾಗತ್ತೆ. ಎಚ್ಚರ. ರಣಕಾಳಿ? ಸಭಾಷಿತ, ನೀನು ರಣಕಾಳಿ ಆದರೆ ನಾನು ಕಾಳಿಂಗ ಮರ್ದನ. ಸುಮ್ಮನೆ ಮಾತನಾಡಿ ನನ್ನ ಕೋಪ ನೆತ್ತಿಗೇರಿಸಬೇಡ. ಇವತ್ತು ನೀನನ್ನ ಶರಗಣ್ಣ ಮುಟ್ಟಿದ್ದಕ್ಕೆ ನಾನು ಕೊಟ್ಟಿರೋ ಪ್ರತಿಫಲ. ಇನ್ನೊಂದು ಸಾರಿ ನನ್ನ ತೊಂಟೆಗೆ ಬಂದ್ರೆ ಮಾತಾಡ್ಬೇಕಾಗತ್ತೆ. ಎಚ್ಚರ. ಎಲ್ಲ ಒಲಸು ಹೆಣ್ಣೆ, ನಾನು ಹುಟ್ಟಿ ಇಷ್ಟು ವರ್ಷವಾದ್ರೂ ಯಾವ ಹೆಂಗಸು ಈ ಸುಂದರನ ಮೈ ಮುಟ್ಟಿರಲಿಲ್ಲ. ಅಕಸ್ಮಾತ್ ಒಂದು ಹೆಣ್ಣೆ ಈ ದೇವೇಂದ್ರನ ಕೆನ್ನೆಗೆ ಕೈ ಮಾಡಿದಳಂದ್ರೆ ಅವಮಾನ. ಇನ್ನು ನಾನಿನ್ನ ಬಿಡದಿಲ್ಲ. ನಿನ್ನ ಅಂಗಾಂಗಗಳ ಸೌಂದರ್ಯದ ಸುಖ ಹೀರಿ ಸೇಡು ತೀರಿಸಿಕೊಂಡು ತಿಪ್ಪೆಗೆ ಬಿಸಾಕ್ತೇನೆ. ಸೀತಾ, ಈ ಹಬ್ಬಾವಿನ ಸಿಡಿಲ ಹೊಡೆತಕ್ಕೆ ನಿನ್ನ ಬಾಳೆಲ್ಲ ಪುಡಿ